ಸಾಕು ಸಾಕು ಸಣ್ಣ ಸಾಕು ಕಬಾಬಿಗಲ್ಲ ಬೆಳುಕಾಗ ಅಷ್ಟಕ್ಕ ಹಲಸಿನಕಾಯಿ ಕಬಾಬು ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸಾಕಿ ಎಂತ ಹಿಡ್ಕೊಳ್ಳೋದ ಹಂಗ ಹಲಸಿನಕಾಯಿ ಕೊಯ್ದಲ್ಲ ಅದು ಹಲಸಿನಕಾಯಿ ಮ್ಯಾನೆ ಹಿಡಿತ್ತೆ ಚೂರಿಗೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ. ಲೇಟ್ ಆಯ್ತು ಬಿಸಿಲು ಆಯ್ತು. ಒಳ್ಳೆ ಗೂಟ ಹೋಗಿದ್ದೀರಿ ಮಾರ. ಹೌದಾ? ಅದು ವೇಟ್ ಸೆಕೆ ಅಂತ ಮಾಡ್ತಿದ್ವಲ್ಲ, ಅದೇ ಮಾಡದ್ದ. ಸ್ವಾನಿ ಜೋರಿತ್ತಾ? ಭಾರಿ ಜೋರಿತ್ತು ಹಬ್ಬಾ. ಸಿಪ್ಪಿ ತೆಗ್ದಾಯ್ತು. ಒಲಿ ಮಾಡ್ರಿ ಅಣ್ಣ, ಪಟ್ಟ ಮಾಡಿ. ನನ್ ಕೊಯ್ದು ಹತ್ತೀಗ ಪಟ್ಟ. ಗರೆ ಕೊಯ್ವನ ಬ್ಯಾಳಿ ಐಲಿ ಬ್ಯಾಳೆ ಬೆದ್ರಿತ್ತು ಬಾಯ ಕಡೆ. ಹಲಸಿನಕಾಯಿ ಹೋಳ ಸಣ್ಣ ಸಣ್ಣದ ಮಾಡಿ ನೀರು ಹಾಕಣಿ. ಇವನಿಗೆ ಎಂತ ಇಲ್ಲ ನೋಡಿ. ಏನ್ ರಾಣ ಬಿಡ್ತಾವ ಅವ ಮನೇಲಿ ಒಂದು ಉಂಟು ನೋಡಲ್ಲ ಮಾರ್ದಲ್ಲಿ ಕಡ್ಕತ್ತೀನಿ ಪೂರ್ತಿ. ಇಲ್ಲಿ ನಮ್ಗೆ ಪಾತ್ರ ಫಸ್ಟ್ ಕಬಾಬಿಗ ಫಸ್ಟ್ ಮಾಡ್ಲಿಕ್ಕೆ ಎಣ್ಣೆ ಹಾಕೋಬೇಡ, ನೀರ್ ಹಾಕಿ. ನೀರಲ್ಲೇ ಕಬಾಬ್ ಮಾಡುದಾ? ಕಬಾಬ್ ಮಾಡುದಲ್ಲ, ನೀರಂಗ್ ಕಬಾಬ್ ಮಾಡ್ಕತ್ತ. ಮತ್ತೆ ನೀರಂಗ ಸ್ವಲ್ಪ ಬೇಯಿಸ್ಕೊಳಕ ಬೇಯಿಸ್ಕೊಳಕ ನಾವಂದ್ರೆ ನೀರೆಲ್ಲ ಕಬಾಬ್ ಮಾಡುದು ಮಾಡಿ ಸುಲಭ ಆಗುತ್ತೆ. ಎಣ್ಣೆ ವೇಸ್ಟ್ ಆತ್ಲಲ್ಲ. ನೀ ಮುಂದಿನ ಸಂಶೋಧನೆ ಲಾಯ್ಕಾಯಿ ಬೇಯ್ಲಿ. ಅಷ್ಟಿನ ಹೆಂಗ್ ಮೇಲಿಂದ ಹಾಕುವ. ಅದ್ ಕೊಳ್ಳುದು ಬೇಡವಾ? ಕರ್ಡುದು ಕುದಿ ಬಂದು ಖಾರದ ಪುಡಿ. ಈಗ ನಾವು ಹಿಟ್ಟು ಕಲ್ಸ್ತಿದ್ ಖಾರದ ಪುಡಿ ಹಾಕವ ಫಸ್ಟ್. ಪುಡಿ ಆದ್ಮೇಲೆ ಉಪ್ಪು. ಈಗ ಗರಂ ಮಸಾಲ ಪುಡಿ. ನೀರ್ತ ಅದ ಹಾಕುವ. ಅವನ್ ಕಣಂಗ್ ಮೊನ್ನೆ ಚಪಾತಿ ಕಣಂಗಲ್ಲ ಮಾಡ್ಬಿಡ. ಮೈದಾ ಹಿಟ್ಟು ಹಾಕ್ತಿತ್ ನಾವು. ಹಾಗೆ ಮೈದಾ ಹಿಟ್ಟು ಆದ್ಮೇಲೆ ಸ್ವಲ್ಪ ಅದಕ್ಕೆ ಕಾರ್ನ್ಫ್ಲವರ್ ಒಕ್ಕಿಡ್ತಾರ ಪಟ್ಟ. ಆಮೇಲೆ ಅಕ್ಕಿ ಹಿಟ್ಟು ಸ್ವಲ್ಪ. ಅಕ್ಕಿ ಹಿಟ್ಟು ಎಂತಕ್ಕಂತ ಸ್ವಲ್ಪ ಕ್ರಿಸ್ಪಿ ಬರ್ಕಲ್ಲ, ಹಾಗಾಗಿ ಅಕ್ಕಿ ಹಿಟ್ಟು ಕರಂ ಅಂತ ಕಲ್ಸ್ಕ. ಅದು ಇದು ಅಕ್ಕಾಗ ಇದು ಎಂತ ಇದು ದರ್ಶನ ಎತ್ತೀಗ ಶರಣ ಬೆಂದಿದೆ ಕಾಣ್ತೆ. ಬೆಂದೈತ್ ಮಾರ. ಸಿಡಿಸೆ ಜಾಸ್ತಿ ಬೇಡ ಕಡೆ ಎಣ್ಣೆ ಬೇಯಕ್ ಉಂಟಲ್ಲ. ಇದಕ್ಕೀಗ ಹೋಳ ಲೈಕ್ ಮಾಡಿ ಬೆಂದಿರುತ್ತಲ್ಲ, ಆ ಹೋಳ ಹಾಕಿ ಲೈಕ್ ಮಾಡಿ ಕಲ್ಸಿ ಆಮೇಲೆ ಎಣ್ಣೆ ಬಾಣ್ಲಿ ಬಿಟ್ಟು ಕಡ್ಲೆ ಎಣ್ಣೆ ಹಿಟ್ಟು ಕಲ್ಸಿತ್ತಲ್ಲ ಅದಕ್ಕೆ ಆಗ ಹದಾ ಬೇಯಿಸ್ಕೊಂಡು ಇಟ್ಕಣಿ. ಅದನ್ನ ಹಲಸಿನಕಾಯಿನ ಲೈಕ್ ಮಾಡಿ ಹಾಕೊಂಡ ಕೋಟಿಂಗ್ ಮಾಡ್ಕೊಂಬ ಲೈಕ್. ಹಲಸಿನಕಾಯಿ ಕಬಾಬ್ ಸವಿಯಲು ಸಿದ್ಧವಾಗುತ್ತಿದೆ. ಎಂತ ಮಾಡ್ಕೋಯ್ತಾ, ಫಸ್ಟ್ ಹಿಂಗೆ ಕೋಟಿಂಗ್ ಮಾಡಿ ಬಿಟ್ಕೊಂಡು ಅರ್ಧ ಅಂಶ ಬೇಯಿಸ್ಕೊಂಡು ಅರ್ಧ ಅಂದ್ರೆ ಜಾಸ್ತಿ ಫುಲ್ ಬೇಯೋಕಾಗ. ಆಮೇಲೆ ಒಂದು 4-5 ಸರಿ ಬಿಟ್ಟ ಮತ್ತೆ ಒಂದೇ ಸರಿ ಬಿಟ್ಟು ಲಾಯ್ಕ್ ಮಾಡಿ ಬೇಯಿಸ್ಕೊಂಡ್ಲೆ. ಲಾಯ್ಕ್ ಮಾಡಿ ಬೇಯ್ತದೆ ಕಡೆ ನೀರಿಗೆ ಬಿಡುತ್ತಿಲ್ಲ. ನೀರಿಂದ ಬಿಡೋದು ಸ್ವಲ್ಪ ಇಡೀ ಕಡೆ ನೀರಿಗೆ ಬಿಟ್ಕೊಂಬ.
ಬೇರೆ ಕ್ಲಾಸ್ ಮಾತ್ರ ಸೂಪರ್ ಸೂಪರ್ ಸೂಪರ್. ಫಸ್ಟ್ ಕ್ಲಾಸ್ ಆಗಿ ನಿತೀಶ ಬನ್ನಿ ಕ್ಯಾಮರಾಮ್ಯಾನ್ ಕೂತ್ಕೊಂಡು ತಿನ್ನಿ. ಹೆಂಗ್ ಮಾಡಿದೆ?